ನಮಸ್ತೆ ಎಲ್ಲರಿಗೂ. ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂತ ನೋಡೋಣ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಬರ್ಡನಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ತುಂಬ ಬರ್ಡನಿಂದ ಹೊರಗೆ ಬನ್ನಿ ಎನ್ನುವಂಥದ್ದು ಇದೆ. ಒಂದು ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಲೇಷನ್ಶಿಪ್ ಎಂಡ್ ಆಗೋದ್ರ ಕಡೆ ಇದೆ. ತುಂಬ ಸ್ಟ್ರೆಸ್ಸಲ್ಲಿ ಇದೆ ಅನ್ನುವಂಥದ್ದು ಇದೆ. ತುಂಬ ಬೇಜಾರಲ್ಲಿ ಇದ್ದಾರೆ, ದುಃಖದಲ್ಲಿ ಇದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ. ಯಾಕೆ ಇದ್ದಾರೆ ಅಂದರೆ ಅವರಿಬ್ಬರ ಮಧ್ಯೆ ಯಾವುದೇ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಸ್ಟಕ್ ಎನರ್ಜಿಲಿ ಇದ್ದಾರೆ ಅನ್ನುವಂಥದ್ದು, ಒಂದು ರೀತಿ ಬ್ಲ್ಯಾಂಕ್ ಆಗಿ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅವರಿಬ್ಬರ ಮಧ್ಯೆ ಯಾವುದೇ ಒಂದು ದಂಪತಿಗಳ ಮಧ್ಯೆ ಇರುವಂಥ ಒಂದು ಕ್ಲಾರಿಟಿ ಆಗಲಿ, ಆ ಒಂದು ಬದಲಾವಣೆ ಆಗಲಿ ಅವರ ಜೀವನದಲ್ಲಿ ಇಲ್ಲ ಅನ್ನುವಂಥದ್ದು ಇದೆ. ಸೊ ಒಂದು ಸ್ಟ್ರೆಸ್ಫುಲ್ ಆಗಿ ಇದ್ದಾರೆ. ಇಬ್ಬರ ಮಧ್ಯೆ ಯೋಚನೆ ಮಾಡ್ತಿದ್ದಾರೆ ನಾವು ಬ್ರೇಕಪ್ ಮಾಡ್ಕೊಳ್ಬೇಕಾ ಅಥವಾ ಹೀಗೆ ಇರಬೇಕಾ, ಮುಂದುವರಿಬೇಕಾ ಅಂತ. ಸೊ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳೀತು ಅಂತ ಗಾದೆ ಇದೆ ಅಲ್ಲ, ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ನಿಮ್ಮ ಪಾರ್ಟ್ನರ್ ಒಂದು ರೀತಿ ಯೋಚನೆ ಮಾಡ್ತಿದ್ರೆ ನಿಮ್ಮ ಥರ್ಡ್ ಪಾರ್ಟಿ ಇನ್ನೊಂದು ರೀತಿ ಯೋಚನೆ ಮಾಡ್ತಿದ್ದಾರೆ. ಇವರಿಬ್ಬರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು ಇದೆ. ಏನೋ ಇಬ್ಬರು ಜೋರಾಗಿ ಕಿರ್ಚಾಟ ಜಗಳ ಎಲ್ಲ ಮಾಡಿಕೊಂಡು ತುಂಬ ಸ್ಟ್ರೆಸ್ಸಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮತ್ತೆ ವಾಪಸ್ ನಿಮ್ಮ ಜೀವನಕ್ಕೆ ಬರೋದಕ್ಕೆ ನಿಮ್ಮ ಪಾರ್ಟ್ನರಿಗೆ ಎಲ್ಲೋ ಒಂದು ಕಡೆ ಮನಸ್ಸಾಗ್ತಾ ಇಲ್ಲ, ಅಥವಾ ಆ ಒಂದು ಕ್ಲಾರಿಟಿ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಮತ್ತು ಬಂದರೆ ನೀವು ಹೇಗೆ ಸ್ವೀಕಾರ ಮಾಡ್ತೀರೋ, ಹೇಗೆ ತಗೊಳ್ತೀರೋ ಅವ್ರನ್ನ ಅನ್ನುವಂಥ ಭಯ ಕೂಡ ಅವರಿಗೆ ಇದೆ. ಹಾಗಾಗಿ ಅವರು ಸ್ವಲ್ಪ ಯೋಚನೆ ಮಾಡಿಕೊಂಡು ಇದ್ದಾರೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಟ್ಟು ಮುಂದುವರಿಬೇಕು ನಾನು ಅನ್ನುವಂಥ ಯೋಚನೆಯಲ್ಲೂ ಕೂಡ ಅವರು ಇದ್ದಾರೆ. ಬಹಳಷ್ಟು ಜನರಿಗೆ ಒಂದಷ್ಟು ಸಮಸ್ಯೆ ಆಗಿತ್ತು, ಒಂದಷ್ಟು ವಿಚಾರಗಳನ್ನ ಹೇಳೋದಕ್ಕೆ ಅಥವಾ ವ್ಯಕ್ತಪಡಿಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಈಗ ಅವರಿಗೆ ಧೈರ್ಯ ಬಂದಿದೆ. ಕ್ಲಿಯರ್ ಕಟ್ಟಾಗಿ ಅವರು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಜೊತೆನೂ ಮಾತಾಡಬೇಕು ಅಂದ್ಕೊಂಡಿದ್ದಾರೆ, ಮತ್ತು ಅವರ ಪಾರ್ಟ್ನರ್ ಜೊತೆನೂ ಮಾತಾಡಬೇಕು ಅಂದ್ಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ನು ಇದೆ, ಪಾರ್ಟ್ನರ್ಶಿಪ್ಪು ಇದೆ. ಇಲ್ಲಿ ಎರಡು ರೀತಿ, ಮೂರು ರೀತಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಈಗ ಅವರು ಮನಸ್ಸಿನ ಮಾತನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂದರೆ ಇಷ್ಟು ದಿನ ಅವರು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು, ಅಥವಾ ಟ್ರ್ಯಾಪಿಂಗ್ ಎನರ್ಜಿ ಇರ್ಬೋದು, ಅಥವಾ ಟೆಂಪ್ಟೇಷನಿಂದ ಇರ್ಬೋದು, ಅವ್ರು ಯಾವುದೇ ಒಂದು ನಿರ್ಧಾರನ ತಗೊಳ್ತಾ ಇರಲಿಲ್ಲ. ಈಗ ಅವರು ಇನ್ನೊಂದು ಒಳ್ಳೆಯ ನಿರ್ಧಾರ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಲವರ್ಸ್ ಕಾರ್ಡ್, ಲವರ್ಸು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದರೆ ಅದರಿಂದ ಹೊರಗೆ ಬರ್ತಾರೆ. ಈಗ ರಿಯಲ್ ಲವ್ ಸಿಚುವೇಶನ್ನ ಅವರು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನು ಬಿಟ್ಟು ಹೋದ ಮೇಲೆ ಅವ್ರಿಗೆ ಒಂಟಿತನ ಕಾಡಿದೆ, ಮತ್ತು ಯಾರ ಜೊತೆನೂ ಇದ್ದರೂ ನಿಮ್ಮ ಜೊತೆ ಇದ್ದಷ್ಟು ಫೀಲ್ ಕಂಫರ್ಟಬಲ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಯಾರೋ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ಕೊಂಡಿದ್ರು, ಅದನ್ನು ಏನೋ ಒಂದು ಡೆತ್ ಎನರ್ಜಿ, ರಿಲೇಷನ್ಶಿಪ್ ಎಂಡ್ ಎನರ್ಜಿ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆ ಇತ್ತು. ಅದೆಲ್ಲ ತಪ್ಪು ಕಲ್ಪನೆ ಅನ್ನೋದು ಅವರಿಗೆ ಅರ್ಥ ಆಗಬೇಕಾಗಿದೆ. ಅರ್ಥ ಆದಮೇಲೆ ಅವರೇ ಸರಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಒಂದಷ್ಟು ವಿಚಾರಗಳು ಮ್ಯಾರೇಜಲ್ಲಿ ಎಂಡ್ ಆಗುತ್ತೆ. ಲವರ್ಸ್ ಇದ್ದರೆ ನೀವೇನಾದರೂ ಮ್ಯಾರೇಜಲ್ಲಿ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಇಷ್ಟು ದಿನ ಏನೋ ಒಂದು ರೀತಿಯಲ್ಲಿ ಕ್ಲಾರಿಟಿ ಇರಲಿಲ್ಲ, ಫುಲ್ ಆಫ್ ನೆಗೆಟಿವಿಟಿ ಇತ್ತು. ಈಗ ನೆಗೆಟಿವಿಟಿಯಿಂದ ಹೊರ ಬಂದಿದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಎರಡು ವಿಚಾರ ಇದೆ. ಒಂದು ಪ್ರೆಗ್ನೆನ್ಸಿ ವಿಚಾರಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಿದ್ರೆ, ಅವ್ರು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ರಿಲೇಷನ್ಶಿಪ್ ಎಂಡ್ ಆಗ್ತಿದ್ರೆ, ಇನ್ನು ಕೆಲವರಿಗೆ ಪ್ರೆಗ್ನೆನ್ಸಿ ಅನ್ನುವಂಥ ವಿಚಾರಕ್ಕೇ ಅವರು ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದಷ್ಟು ಅವೇರ್ನೆಸ್ ಬರುವಂಥ ಸಾಧ್ಯತೆ ಇದೆ. ಗಾಡಿ ತಗೊಂಡು ಹೊರಟು ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಬಿಸ್ನೆಸ್ ಶುರು ಮಾಡುವಂಥ ಐಡಿಯಾದಲ್ಲಿ ಇರುವಂಥ ನಿಮ್ಮ ಪಾರ್ಟ್ನರ್, ಆ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಯಾರಾದರೂ ಒಬ್ಬರು ಪಾರ್ಟ್ನರ್ ಬೇಕು ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನು ಚೂಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪಾರ್ಟ್ನರಿಗೆ ಇದ್ದಂಥ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ರಿಮೂವ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುವಂಥ
ಆಗುವಂಥ ಸಾಧ್ಯತೆ ಇದೆ. ನಿಮ್ಮಿಂದ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಆಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂಥ ಸಾಧ್ಯತೆ ಇದ್ದರೆ, ಇನ್ನು ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆದರೂ ಕೂಡ ಅವರು ಅದರಿಂದ ಹೊರ ಬರೋದಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಆಫ್ ದಟ್ ನೆಗೆಟಿವ್ ಎನರ್ಜಿ. ಈಗ ಅವರು ತಾಳ್ಮೆಯಿಂದ ಇದ್ದು ವೆಯ್ಟ್ ಮಾಡಿ ಅದು ಎಂಡ್ ಆದಮೇಲೆ ಅದರಿಂದ ಹೊರ ಬರಬೇಕು ಅನ್ನುವಂಥ ಯೋಜನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಟೋಟಲಿ ಕಂಪ್ಲೀಟ್ ಆಗಬೇಕು, ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಬೇಕು ಅಂದರೆ ಅದಕ್ಕೆ ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನುವಂಥದ್ದು ಇದೆ. ಈಗ ರೈಟ್ ಡೈರೆಕ್ಷನಲ್ಲಿ ನೀವು ಬರ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ರಿಯೂನಿಯನ್ ಎನರ್ಜಿ ಕೂಡ ಇದೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆ ಮಧ್ಯನೂ ರಿಯೂನಿಯನ್ ಇದೆ, ನಿಮ್ಮ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಮಧ್ಯ ಕೂಡ ರಿಯೂನಿಯನ್ ಎನರ್ಜಿ ಇದೆ. ಬಟ್ ಅದು ಜಾಸ್ತಿ ದಿನ ಇರಲ್ಲ, ಬಂದಷ್ಟೇ ಸ್ಪೀಡಲ್ಲಿ ಅದು ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಈಗ ನೀವೇನು ಮಾಡಬೇಕು ಅನ್ನೋದನ್ನು ನೋಡೋಣ. ನೀವೇನು ಮಾಡಬೇಕು ಅಂದರೆ ನಗ್ನಗ್ತಾ ಇರೋದನ್ನು ಕಲಿಬೇಕು ಅನ್ನುವಂಥದ್ದು ಇದೆ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಮುಂಜಾಗ್ರತೆನ ವಹಿಸಬೇಕು. ಹಳೆದನ್ನೆಲ್ಲ ಬಿಟ್ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ನಿರ್ಧಾರ ಮಾಡಬೇಕು. ಸದ್ಯಕ್ಕೆ ಸಿಂಗಲ್ ಎನರ್ಜಿನೇ ಚೆನ್ನಾಗಿದೆ, ಹಾಗೆ ಇರ್ತೀನಿ ಅನ್ನೋರು 9 ಎನರ್ಜಿಲಿ ಇದ್ದೀರಾ. ಸೊ ಸ್ವಲ್ಪ ವೆಯ್ಟ್ ಮಾಡಿದ್ದೆ ಆದರೆ ಅವರೇ ಹೊರಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಈಗ ಸದ್ಯಕ್ಕೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೈಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಸ್ವಲ್ಪ ಅರ್ಜೆಂಟ್ ಮಾಡಿದ್ರೆ ಈ ವ್ಯಕ್ತಿ ನಿಮ್ಮ ಕೈ ಕೂಡ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಕೈ ಬಿಟ್ಟು ಥರ್ಡ್ ಪಾರ್ಟಿ ಕೈ ಬಿಡಿಸೋಕ್ಕೆ ಹೋಗಿ ನಿಮ್ಮ ಕೈ ಅವ್ರು ಬಿಟ್ಕೊಂಡು ಹೋಗೋ ಹಾಗೆ ಮಾಡ್ಕೊಳ್ಬೇಡಿ, ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ ನೀವು ನೋಡಿದ್ರೆ ಸಕ್ಸಸ್ಸು ನಿಮಗೆ ಬರೋದರಲ್ಲಿ ಇದೆ. ನಿಮಗೆ ದೇವಿಯ ಆಶೀರ್ವಾದ ಇದೆ. ದೇವಿಯ ಆಶೀರ್ವಾದದೊಂದಿಗೆ ಕಲ್ಲರಳಿ ಹೂವಾಗಿ ಕಲ್ಲಿನಂಥ ಮನಸ್ಸು ಕೂಡ ಕರಗುತ್ತೆ, ಅಲ್ಲಿ ಒಂದು ನಿಜವಾದ ಹೂವು ಅರಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ವಿಶೇಷವಾಗಿ ಯಶಸ್ಸನ್ನು ನೋಡ್ತೀರಾ. ಕೆರಿಯರಲ್ಲಿ ಸಕ್ಸಸ್ಸನ್ನು ನೋಡೋದ್ರ ಕಡೆ ಗಮನನ ಕೊಡಿ. ಈ ಸಮಯನ ವ್ಯರ್ಥ ಮಾಡ್ತೀರಾ, ಗೆಲ್ಲೋದ್ರ ಕಡೆ, ಗೆಲುವಿನ ಕಡೆ, ನಿಮ್ಮ ಸೆಲ್ಫ್ ಗ್ರೋತ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.